ಈ ನಿಯೋಗ ಯಶಸ್ವಿ ಆಗಲಿ ಅಂತ ಭಾರತೀಯರೆಲ್ಲ ಹಂಬಲ. ಆದ್ರೆ ಎಷ್ಟು ಮಟ್ಟಿಗೆ ಅನ್ನೋದು ಇನ್ನೂ ಪ್ರಶ್ನೆ ಆರದ. ಆದರೆ ಇನ್ನೊಂದು ಮಾತು ನೆನಪಿಸ್ಬೇಕಾಗ್ಯದ, ಯುದ್ಧ ಅಂತ ಈಗೇನು ಕದನ ವಿರಾಮ ಆಗ್ಯದ, ಈಗೇನು ಕದನ ವಿರಾಮ ಆಗ್ಯದ, ಅದು ಇನ್ನೂ ಎಷ್ಟು ದಿನ ಮುಂದುವರಿತದೆ ಗೊತ್ತಿಲ್ಲ. ಆಲ್ರೆಡಿ ಟೈಮ್ ಅಂತ ಆಗ್ಯದ, ಅದು ಮುಂದುವರಿತದೋ ಅದು ಮತ್ತು ಈ ನಡುವ ಏನಾದರೂ ಪಾಕ್ ಇದ್ದಿದ್ದು ದಾಳಿ ಮಾಡಿದರೆ ಅದಕ್ಕೆ ಪ್ರತ್ಯುತ್ತರವಾಗಿ ಮತ್ತೆ ಯುದ್ಧ ಸ್ಟಾರ್ಟ್ ಆಗ್ತದೋ ಅದನ್ನು ಎರಡು ನೋಡ್ಬೇಕಾಗಿದೆ. ಮೋಸ್ಟ್ ಪ್ರಾಬಬ್ಲಿ ಕದನ ವಿರಾಮ ಮುಂದುವರಿಯು ಸಾಧ್ಯತೆಗಳು ಹೆಚ್ಚಿದ್ದಾವೆ. ಯಾಕಂದರೆ ಎರಡೂ ಕಡೆಯೂ ಲಾಸ್ ಆಗ್ತಾನೋ ಅಂತ. ಮತ್ತು ಜೊತೆಗೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಭಾರತಕ್ಕೆ ಪರ ಇಲ್ಲದ ಕಾರಣಕ್ಕಾಗಿ ಸೀಸ್ ಫೈರ್ನ ಇನ್ನು ಮುಂದುವರಿತದೆ ಅನ್ನುವಂಥದ್ದು ಒಂದಿಷ್ಟು ಅಂಬೋನ. ಮತ್ತು ಇದೇ ಕಾಲಕ್ಕೆ ಪಾಕ್ ಆದರೂ ಸಹ ಮೋಸ್ಟ್ಲಿ ದಾಳಿ ಮಾಡಲಿಕ್ಕಿಲ್ಲ. ಯಾಕಂದ್ರೆ ಅದು ಸಹಿತ ಆರ್ಥಿಕವಾಗಿ ದಿವಾಳಿ ಇದ್ದದ. ಈಗ ಸ್ವಲ್ಪ ಹೊಸರು ತೊಗೋಬೇಕಾಗಿದೆ ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಟೈಮ್ ಪ್ರಯತ್ನ ಮಾಡಲಿಕ್ಕೆ ಆಗ್ತದೆ. ಮುಂದೆ ಗಟ್ಟಿ ಆದ್ಮೇಲೆ ಇನ್ನಷ್ಟೇನೋ ಶಸ್ತ್ರಾಸ್ತ್ರ ಬಂದಮೇಲೆ ನೋಡ್ರಿ ಆಯ್ತು ಅನ್ನೋಂಥ ಭಾವನೆಯೂ ಇರ್ಬೋದು. ಏನೋ ಆಗಲಿ, ಭಾರತ ಮಾತ್ರ ಇವತ್ತು ಒಂದು ಏನಪ್ಪ ಅಂದ್ರೆ ಸೇಫ್ ಕಾರ್ನರ್ ಮತ್ತು ಅದರಲ್ಲೇ ನಮ್ಮ ಕಾಶ್ಮೀರ ಉಳಿಸ್ಕೊಳ್ಳೋಂಥ ನೆಲೆಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಅದೆಲ್ಲ ಮಾಡಲಿ ಅನ್ನೋದು ಎಲ್ಲರ ಅಭಿಪ್ರಾಯ. ಏನು ಮಾಡ್ತದೆ ನೋಡೋಣ. ಯಾಕಂದರೆ ಇನ್ನೊಬ್ಬರು ಟೀಕಾ ಮಾಡೋದು ಭಾಳ ಸುಲಭ. ನೆಹರೂಜಿ ಅವ್ರನ್ನ ಸಾಕಷ್ಟು ಟೀಕಾ ಮಾಡಿದ್ದಾರೆ. ಇದೇ ಮೋದಿಯವರು ಅವರ ಹಿಂಬಾಲಕರು ಇವತ್ತು ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ಬಂದದ. ಯಾವ ಸೀಸ್ ಫೈರ್ನ ಟೀಕಾ ಮಾಡ್ತಿದ್ರು ಹಿಂದಿನ ನೆಹರೂಜಿ ಅವ್ರ ಕಾಲದಲ್ಲಿದ್ದು, ಆ ಸೀಸ್ ಫೈರ್ ಇವತ್ತಾಗ್ಯದ ಅಥವಾ ಕದನ ವಿರಾಮ ಆಗ್ಯದ. ಅದು ಅರ್ಧಾಗಿ ನಿಂತು ಬಿಟ್ಟದ. ಆವತ್ತು ಆಗಬೇಕಾಗಿತ್ತು, ಮುಂದೆ ಹೋಗ್ಬೇಕಾಗಿತ್ತು ಅಂತ ಶಾರ್ ಅಂತ ಲೀಡರ್ ಹೇಳುವ ಸಂದರ್ಭ ಇವತ್ತು ಅದು ಶಾರ್ ಅವ್ರು ಏನು ಮಾಡ್ತಾರೆ, ಮುಂದೆ ಹೋಗ್ತಾರೆ, ಯುದ್ಧ ಮುಂದುವರಿಸ್ತಾರೆ, ಇಲ್ಲ ಬಿಡ್ತಾರೆ. ಅದು ಅಂತಾರಾಷ್ಟ್ರೀಯ ಒಂದು ಪ್ರೆಷರ್ಗೆ ಒಳಗಾಗಿ ಮೌನ ವಹಿಸ್ತಾರೆ. ಎಲ್ಲರಿಗೂ ಮುಂದಿನ ಉತ್ತರ ಸಿಗ್ಬೋದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ಮುಂದೆ ನಿಲ್ಲೋದು.